ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅವರೆಲ್ಲ ತಾವು ಕೆಲಸ ಮಾಡ್ತಿದ್ದ ಸಂಸ್ಥೆಗೆ ಹಗಲಿರುಳು ದುಡಿದವರು. ಹಲವು ವರ್ಷ ಸೇವೆ ಸಲ್ಲಿಸಿ ನಿವೃತ್ತರಾದ ನೌಕರರೀಗ ತಮ್ಮ ಬದುಕಿನ ಭದ್ರತೆಗಾಗಿ ಹೋರಾಟ ನಡೆಸುವ ಪರಿಸ್ಥಿತಿ ಬಂದಿದೆ. ಹೆಚ್ಚುವರಿ ಪಿಂಚಣಿ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಕಳೆದ 42 ತಿಂಗಳಿನಿಂದ ನಿರಂತರ ಪ್ರತಿಭಟನೆ ನಡೆಸುತ್ತಿದ್ದರೂ ಯಾವುದೇ ಪರಿಹಾರ ಸಿಕ್ಕಿಲ್ಲ. ತಮ್ಮ ಬದುಕಿಗಾಗಿ ಹೋರಾಟ ಮಾಡುತ್ತಿದ್ದಾರೆ ಕೆಎಸ್ಆರ್ಟಿಸಿ ಬಿಎಂಟಿಸಿ ನಿವೃತ್ತ ನೌಕರರು. ಸತತ 42 ತಿಂಗಳ ಹೋರಾಟ ಮಾಡಿದ್ರೂ ಸಿಕ್ತಿಲ್ಲ ಹೆಚ್ಚುವರಿ ಪಿಂಚಣಿ ಹಣ. ಹೀಗೆ ಬೇಡಿಕೆಗಾಗಿ ಹೋರಾಟ ಮಾಡ್ತಿರೋ ಇವರೆಲ್ಲ ನಿವೃತ್ತ ನೌಕರರು. ಬಿಎಂಟಿಸಿ, ಕೆಎಸ್ಆರ್ಟಿಸಿ ಸೇರಿದಂತೆ ಹಲವು ಸಂಸ್ಥೆಗಳಲ್ಲಿ 20 ರಿಂದ 30 ವರ್ಷಗಳ ಕಾಲ ಸೇವೆ ಸಲ್ಲಿಸಿದವರು. ತಾವು ದುಡಿದ ಹಣಕ್ಕಾಗಿ ಇವರು ಇಂದು ತಮ್ಮ ಹಕ್ಕಿಗಾಗಿ ಬೀದಿಗಿಳಿಯೋ ಸ್ಥಿತಿ ಬಂದಿದೆ. ರಿಚ್ಮಂಡ್ ವೃತ್ತದಲ್ಲಿರೋ ಪಿಎಫ್ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸುತ್ತಿರೋ ಇವರು ಕಳೆದ 42 ತಿಂಗಳಿನಿಂದ ತಮ್ಮ ಹಕ್ಕಿಗಾಗಿ ಪ್ರತಿಭಟನೆ ಮಾಡುತ್ತಿದ್ದಾರೆ. ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಆದೇಶವಿದ್ರೂ ಪಿಎಫ್ ಕಚೇರಿ ಮಾತ್ರ ಪಾಲನೆ ಮಾಡ್ತಿಲ್ಲ ಅನ್ನೋ ಆರೋಪ ಇವರದ್ದು. 2023ರ ಏಪ್ರಿಲ್ನಿಂದ ಹೋರಾಟ ಮಾಡ್ತಿದ್ರು. ಪ್ರತಿ ತಿಂಗಳು ಸಿಗ್ತಿರೋ ನಿವೃತ್ತಿ ಪಿಂಚಣಿ 900 ರೂಪಾಯಿನಿಂದ 2500 ರೂಪಾಯಿವರೆಗೆ ಸಿಗ್ತಿದೆ. ಕೋರ್ಟ್ ಆದೇಶದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಪಿಂಚಣಿ ನೀಡಿ ಅಂದ್ರೂ ಆ ಆದೇಶವನ್ನ ನಿರ್ಲಕ್ಷ್ಯ ಮಾಡ್ತಿರೋ ಪಿಎಫ್ ಅಧಿಕಾರಿಗಳ ವಿರುದ್ಧ ನಿವೃತ್ತ ನೌಕರರು ಗರಂ ಆಗಿದ್ದಾರೆ. ನನಗೆ 2300 ರೂಪಾಯಿ ನಿವೃತ್ತಿ ವೇತನ ಬರ್ತಾ ಇದೆ. ಈ ಒಂದು ಅಮೌಂಟಿಂದ ಯಾವುದೇ ನೌಕರ ಕೂಡ ಜೀವನ ನಿರ್ವಹಣೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಅಂದರೆ ಸುಮಾರು 95% ನಿವೃತ್ತರೇನಿದ್ದಾರೆ ಹಲವಾರು ಕಾಯಿಲೆಗಳಿಂದ ಬಳಲ್ತಾ ಇದ್ದಾರೆ. ಅವ್ರಿಗೆ ಕನಿಷ್ಠ 6 ರಿಂದ 7 ಸಾವಿರ ರೂಪಾಯಿ ಔಷಧಿ ಖರ್ಚು ಬರುತ್ತೆ ಪ್ರತಿ ತಿಂಗಳು. ಇಂತಹ ಸಂದರ್ಭದಲ್ಲಿ ಸರ್ಕಾರ ಒಂದು ನಿಗಾ ವಹಿಸಿ ನಿವೃತ್ತರ ಬಗ್ಗೆ ಕಾಳಜಿ ವಹಿಸಬೇಕಾಯಿತು, ನಿವೃತ್ತರ ಬೇಡಿಕೆಗಳನ್ನು ಈಡೇರಿಸಬೇಕಾಗಿತ್ತು. ಆದರೆ ಕೇಂದ್ರ ಸರ್ಕಾರವೇ ಆಗಲಿ ಅಥವಾ PF ಅಧಿಕಾರಿಗಳೇ ಆಗಲಿ ನ್ಯಾಯಾಲಯ ನೀಡಿರ್ತಕ್ಕಂಥ ಆದೇಶವನ್ನು ಕೂಡ ಅನುಷ್ಠಾನಗೊಳಿಸಲೇ ಸುಪ್ರೀಂ ಕೋರ್ಟು 2016ನೇ ಇಸ್ವಿನಲ್ಲಿ RC ಗುಪ್ತಾ ಪ್ರಕರಣದಲ್ಲಿ ತೀರ್ಪು ಕೊಟ್ಟಿದ್ದಾರೆ. ನಿವೃತ್ತ ಪಿಂಚಣಿ ಕನಿಷ್ಠ 7500 ರೂಪಾಯಿ ನೀಡುವಂತೆ ಮನವಿ ಮಾಡಲಾಗ್ತಿದೆ. ಕೆಲವು ಸಂಸ್ಥೆಗಳಲ್ಲಿ 35,000ವರೆಗೆ ಪಡೆದಿದ್ದಾರೆ. ಆದರೆ ನಮಗೆ ಸಿಗ್ತಿರೋದು ಕೇವಲ 2500 ರೂಪಾಯಿ ಮಾತ್ರ. ಈ ಮೊತ್ತದಲ್ಲಿ ಜೀವನ ಸಾಗಿಸುವುದು ಕಷ್ಟವಾಗಿದ್ದು ಆರೋಗ್ಯ ಸಮಸ್ಯೆಗಳಿಗೆ ಅಗತ್ಯ ಔಷಧಿ ಖರೀದಿಸಲು ಸಾಧ್ಯವಾಗ್ತಿಲ್ಲ. ಶಾಸಕರು, ಸಂಸದರು ತಮ್ಮ ವೇತನವನ್ನ ಹೆಚ್ಚಿಸಿಕೊಳ್ಳುವಲ್ಲಿ ತೋರಿಸೋ ಮುತುವರ್ಜಿ ನಿವೃತ್ತ ನೌಕರರ ವಿಚಾರದಲ್ಲಿ ಯಾಕೆ ತೋರಿಸ್ತಿಲ್ಲ ಅನ್ನೋ ಪ್ರಶ್ನೆ ಹೋರಾಟಗಾರರದ್ದು. ಏನಂದ್ರೆ 1,000, 1,500, 2,000 ಮ್ಯಾಕ್ಸಿಮಮ್ ಅಂದರೆ 2,500 ಇಲ್ಲಿ ತಗೊಳ್ತಕ್ಕಂಥ EPS ಪೆನ್ಷನ್ದಾರ್ ಇದ್ದಾರೆ. ಇಲ್ಲಿ ಏನು ಅಂದರೆ ಎಲ್ಲರೂ ಕೂಡ ಇಲ್ಲಿ ಅನಾರೋಗ್ಯದಿಂದ ಅಂದರೆ BP ಇದೆ, ಶುಗರ್ ಇದೆ, ಹಾರ್ಟ್ ಪ್ರಾಬ್ಲಮ್ ಇದೆ, ಬೇರೆ ಬೇರೆ ತೊಂದರೆಗಳಿದೆ. ಆದರೆ ಜನಪ್ರತಿನಿಧಿಗಳಿಗೆ ಏನಾಗಿದೆ, ನಮ್ಮ ಟ್ಯಾಕ್ಸ್ ಹಣದಲ್ಲಿ ಅವ್ರಿಗೆಲ್ಲ ಸೌಲಭ್ಯಗಳನ್ನು ಕೂಡ ಅವರೇ ಮಾಡ್ಕೊಂಡ್ಬಿಡ್ತಾರೆ. ಆದರೆ ನಾವು ಮತದಾರರೇ ಪ್ರಭುಗಳು ಅಂತೇಳಿ ಮತವನ್ನು ಪಡ್ಕೊಂಡಂಥ ಜನಪ್ರತಿನಿಧಿಗಳು ಇವತ್ತು ಲಕ್ಷಾಂತರ ನಮ್ಮ ಟ್ಯಾಕ್ಸ್ ಹಣದಿಂದ ಪಡೀತಾ ಇದ್ರು ಕೂಡ ಇದು ದುಡಿದಂಥ ಬೆವರು ರಕ್ತವನ್ನು ಸುರಿಸಿದಂಥ ಪ್ರಜೆಗಳಿಗೆ, ಕಾರ್ಮಿಕರಿಗೆ, ದುಡಿಯುವ ವರ್ಗಕ್ಕೆ ಯಾಕೆ ಅನ್ಯಾಯ? ಇದನ್ನು ಆದಷ್ಟು ಬೇಗ ಕನಿಷ್ಠ ಪೆನ್ಷನ್, ಅವರಿಗೆ ಹೈಯರ್ ಪೆನ್ಷನ್ ಅಂದರೆ ಕಾಂಟ್ರಿಬ್ಯೂಷನ್ ಕಟ್ಕೊಂಡು ಕೊಡಬೇಕಾದ್ರೆ 25,000 ಮೇಲ್ಪಟ್ಟು ಇವತ್ತು PF ಕಚೇರಿಯವರು ಕೊಡಬೇಕಾಗತ್ತೆ. 42 ತಿಂಗಳ ಹೋರಾಟಕ್ಕೆ ಪಿಎಫ್ ಅಧಿಕಾರಿಗಳು ಮಣಿಯುತ್ತಿಲ್ಲ. ನಿರಂತರ ಪ್ರತಿಭಟನೆ ನಡೆಸುತ್ತಿದ್ರು ತಮ್ಮ ಬೇಡಿಕೆಗಳಿಗೆ ಇನ್ನೂ ಸ್ಪಂದನೆ ಸಿಕ್ಕಿಲ್ಲ. ನ್ಯಾಯಾಲಯದ ಆದೇಶವಿದ್ರೂ ಪಾಲನೆ ಮಾಡದ ಅಧಿಕಾರಿಗಳ ನಡೆಗೆ ನಿವೃತ್ತ ನೌಕರರು ಬೇಸರ ವ್ಯಕ್ತಪಡಿಸುತ್ತಿದ್ದು ಈಗಲಾದರೂ ವಿಳಂಬ ಮಾಡದೆ ಪಿಎಫ್ ಅಧಿಕಾರಿಗಳು ಗರಿಷ್ಠ ಪಿಂಚಣಿ ನೀಡುವ ಕೆಲಸಕ್ಕೆ ಮುಂದಾಗಲಿ. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.